ಮಂಡ್ಯದ ಸಕ್ಕರೆ ನಗರದಲ್ಲಿ ನಡೆದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ಸಿನ ಕುರಿತು ವಿದೇಶಿ ಪ್ರಜೆಗಳಿಂದ ಪ್ರಶಂಸನೆ ಮಹಾಪೂರವೇ ಹರಿದು ಬರುತ್ತಿದೆ ಎಂದು ಕೃಷಿ ಸಚಿವರೂ ಆದ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಸಂತಸ ವ್ಯಕ್ತಪಡಿಸಿದರು. ಅವರು ಮಂಡ್ಯದಲ್ಲಿ ಮಂಗಳವಾರ ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಕಾರಣರಾದವರಿಗೆ ಅಭಿನಂದನೆ ಸಲ್ಲಿಸಲು ಕರೆದಿದ್ದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಈ ವೇಳೆ ಶಾಸಕ ಗಣಿಗ ರವಿಕುಮಾರ್ ಗೌಡ, ಮುಖಂಡರಾದ ಕೆರಗೋಡ್ ಸೋಮಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು. ಬಹುಶಃ ಈ ನಾಡಿನಲ್ಲಿ ನಡೆದಂಥ 87 ಸಾಹಿತ್ಯ ಸಮ್ಮೇಳನ 86 ಹಿಂದೆ ನಡೆದಿರ್ತಕ್ಕಂಥದ್ದು, ಮೊನ್ನೆ ನಡೆದದ್ದು 87ನೇ ಸಾಹಿತ್ಯ ಸಮ್ಮೇಳನ. ನಮ್ಮ ಗುರು ಚನ್ನಬಸಪ್ಪನವರು ಮಾತನಾಡೋ ಸಂದರ್ಭದಲ್ಲಿ ಅಂತಿಮ ಮುಕ್ತಾಯ ಸಮಾರಂಭದಲ್ಲಿ ನಾನು 20 ಸಮ್ಮೇಳನದಲ್ಲಿ ಭಾಗವಹಿಸಿದ್ದೀನಿ. ಚಲುವರಾಯಸ್ವಾಮಿಯವರೇ, 27ರಲ್ಲಿ ಇಷ್ಟೊಂದು ವ್ಯವಸ್ಥಿತವಾಗಿ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿರ್ತಕ್ಕಂಥದ್ದು, ಯಶಸ್ವಿಯಾಗಿರ್ತಕ್ಕಂಥದ್ದು ಇದು ಅಂತ ಹೇಳಿದರೆ ತಪ್ಪೇನಿಲ್ಲ. ನಾನು ವೈಯಕ್ತಿಕವಾಗಿ 20 ಸಮ್ಮೇಳನವನ್ನು ಭಾಗವಹಿಸಿರ್ತಕ್ಕಂಥವನು ಅನ್ನೋದನ್ನು ಹೇಳಿದೆ. ಬಹುಶಃ ನನಗಿಂತ ನಿಮಗೂ ಅಷ್ಟೇ ಮಾಹಿತಿ ಇರುತ್ತೆ. ಇಲ್ಲಿ ಯಶಸ್ವಿ ಆಗಲಿಕ್ಕೆ ಕಾರಣ ಮತ್ತು ಈ ಒಂದು ಸಮ್ಮೇಳನ ಇಷ್ಟೊಂದು ಎತ್ತರಕ್ಕೆ ಗೌರವವನ್ನು ತಂದುಕೊಡಲಿಕ್ಕೆ ಕಾರಣ ನಿಮ್ಮೆಲ್ಲರ ಸಹಕಾರ ಅಂದರೆ ತಪ್ಪೇನಿಲ್ಲ. ಪ್ರಾರಂಭದಿಂದ ಇಲ್ಲಿವರೆಗೆ ಸಂಪೂರ್ಣವಾಗಿ ಇದನ್ನು ನಾವು ಸಕ್ಸಸ್ ಆಗಬೇಕು. ಮಂಡ್ಯ ಒಂದು ರೀತಿ ಮುಂದೆ ಇಡೀ ರಾಜ್ಯದಲ್ಲಿ ಮಾತನಾಡಬೇಕು. 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ವಿಚಾರವನ್ನು ಮುಂದೆ ಇದನ್ನು ಮಾದರಿಯಾಗಿ ತಗೋಬೇಕು. ಅಂತಾರಾಷ್ಟ್ರದಿಂದ ಬಂದಿರತಕ್ಕಂಥವರು ಸಹ ಮಂಡ್ಯ ನಡೆದಂಥ ಈ ಸಮ್ಮೇಳನದ ವಿಚಾರದಲ್ಲಿ ಚರ್ಚೆ ಮಾಡುವಂಥದ್ದು ಆಗಬೇಕು ಅನ್ನೋ ಅಭಿಪ್ರಾಯವನ್ನು ಪ್ರತಿಯೊಬ್ಬರಲ್ಲೂ ಇತ್ತು. ಮೊದಲಿಂದನೇ ಒಂದು ರೀತಿ ಮನಸ್ಸಿನ ಮೇಲೆ ಅದು ಪ್ರಭಾವ ಬೀರಲಾಗಿ ಈ ಒಂದು ನಾವೆಲ್ಲರೂ ಸಹ ಸರೋಗ್ಲಿಕ್ಕೆ ಕಾರಣ. ಇದನ್ನು ವಿಶೇಷವಾಗಿ ಇಷ್ಟೆಲ್ಲ ನಾವು ಮಾಡಲಿಕ್ಕೆ ಜಿಲ್ಲಾಡಳಿತ, DC ಅವರು ಇರ್ಬೋದು, SP ಅವರು ಇರ್ಬೋದು, CO ಇರ್ಬೋದು, ಅವ್ರ ಜೊತೆಯಲ್ಲಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಅಧಿಕಾರಿಗಳು, ಅದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ಬೋದು, ಉಪವಿಭಾಗದ ಮಟ್ಟದ ಅಧಿಕಾರಿಗಳಿರ್ಬೋದು, ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು, ಎಲ್ಲ ಕಚೇರಿ ಅಧಿಕಾರಿಗಳಿರ್ಬೋದು, ಶಿಕ್ಷಕರು ವಿಶೇಷವಾಗಿ ಒಂದು ದಿನದ ಅವರ ಸಂಬಳವನ್ನು ಕೊಡೋದ್ರಿಂದ ಹಿಡಿದು ಸರ್ಕಾರಿ ಶಿಕ್ಷಕರು ಅಂದರೆ ಸರ್ಕಾರಿ ನೌಕರರು ಒಂದು ದಿನದ ಸಂಬಳವನ್ನು ಕೊಡೋದ್ರಿಂದ ಹಿಡಿದು ಸಹಾಯ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅನೇಕ ದೇಶಗಳಿಂದ ಪ್ರಶಂಸೆನೂ ಬರ್ತಾ ಇದೆ. ಅವರೆಲ್ಲರಿಗೂ ಸಹ ಯಾರ್ಯಾರು ಹೊರದೇಶದಿಂದ ಈ ಸಮ್ಮೇಳನದ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ, ಯಾರು ನಮಗೆಲ್ಲ ಥ್ಯಾಂಕ್ಸ್ ಹೇಳಿದ್ದಾರೆ, ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅವರು ಅನೇಕ ಬಾರಿ ದುಬೈನವರು, ಲಂಡನ್ನವರು, ಅಮೇರಿಕಾದವರು ನಮ್ಮನ್ನೆಲ್ಲ ಕರೆದು ಅಕ್ಕ ಸಂಸ್ಥೆ ಇರ್ಬೋದು, ಕನ್ನಡ ಸಂಸ್ಥೆಗಳಿರ್ಬೋದು ಕರೆದು ಮಾಡಿದ್ದಾರೆ. ಅದೇ ರೀತಿ ನಮಗೊಂದು ಅವಕಾಶ ಸಿಕ್ಕಿದಾಗ ಅವರನ್ನು ಕರೆದಿದ್ದು. ಅದೇ ರೀತಿ ನಮ್ಮ ವಿಶೇಷವಾಗಿ ಎಲ್ಲ ಹೋಗಿ ನಾನು ಕರೀತಾ ಇದ್ದೀನಿ ಸರ್ ಅಂತ ಆಯಿತು ಅಂತ ಹೇಳಿದ್ದೆ. ನಾನು ಆ ಥರ ಮಾಡಿದ್ದಾರೆ. ಹಾಗಾಗಿ ಇದೊಂದು ವಿಶೇಷ ಅಂತ ಹೇಳ್ತಾ, ಇನ್ನೊಂದು ನಮ್ಮ ಎಲ್ಲರ ಓವರಾಲ್ ಅಕೌಂಟ್ ನೋಡಿಲ್ಲ. ನಾವು ಅಕೌಂಟ್ ನೋಡ್ತೀವಿ, ನೋಡಿ ಯಾವ್ದು ಎಷ್ಟು ಖರ್ಚಾಗಿದೆ ಎಲ್ಲನೂ ನೋಡಿ ಅದರಲ್ಲಿ ಎಷ್ಟು ಉಳಿತಾಯ ಆಗುತ್ತೆ ಅಂತ ಅದನ್ನು ನೋಡ್ತೀವಿ. ಉಳಿತಾಯ ಕಡಿಮೆ ಆಗಲಿ ಜಾಸ್ತಿ ಆಗಲಿ ಅಥವಾ ಇನ್ನೊಂದಷ್ಟು ಅಡಿಷನಲ್ ಆಗಿ ಬರಲಿ ಬೇಕಾಗಲಿ, ಏನಾದರೂ ಒಂದು ರೀತಿ ಇಷ್ಟೊಂದು ನಾವು ಸಕ್ಸಸ್ ಆದಮೇಲೆ ಇದರ ನೆನಪಿನಲ್ಲಿ ಏನೂ ಮಾಡದೇ ಇದ್ದರೆ
ಮುಂದಷ್ಟು ದಿವಸ ಮಾತಾಡ್ತೀವಿ, ಕೊನೆಗೆ ಮರೀಲೇಬೇಕಾಗುತ್ತೆ, ಮರಿತೀವಿ. ಇದು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಗುರುತರವಾಗಿ ಒಂದು ಕನ್ನಡ ಭವನವನ್ನು ಕಟ್ಟಬೇಕು ಅಂತೇಳಿ ಸಾಹಿತ್ಯ ಪರಿಷತ್ತವರು, ಸಾಹಿತ್ಯರು, ನಾವು ಜಿಲ್ಲಾ ಆಡಳಿತ ತೀರ್ಮಾನ ಮಾಡಿದ್ವಿ. ಒಂದು ಜಾಗವನ್ನು ನೋಡಲಿಕ್ಕೆ ನಮ್ಮ DC ಅವರಿಗೆ ಆದಷ್ಟು ಬೇಗ ಹೇಳಿದ್ವಿ. ಇದನ್ನು ಆದಷ್ಟು ಬೇಗ ನಾವು ಶಂಕುಸ್ಥಾಪನೆ ಮಾಡಿ ಒಂದು ಉತ್ತಮವಾದಂಥ, ಈಗ ಅಂಬೇಡ್ಕರ್ ಭವನ ಇದೆ, ಕಲಾಮಂದಿರ, ಇನ್ನೊಂದು ಕನ್ನಡ ಭವನವನ್ನು ಕಟ್ಟಿ ಒಂದು ಸಾರ್ವಜನಿಕರಿಗೆ ಇದು ಉಪಯೋಗಿಸುವಂಥ ಒಂದು ಅವಕಾಶ ಮಾಡಬೇಕು ಅಂತ ಇದರ ನೆನಪಿನಲ್ಲಿ ಜಿಲ್ಲಾ ಮಟ್ಟದ ಒಂದು ಕನ್ನಡ ಭವನವನ್ನು ಕಟ್ಟುವಂಥ ತೀರ್ಮಾನವನ್ನು ತಗೋತೀವಿ. ಘೋಷಣೆಯನ್ನು ಇವತ್ತು ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಒಂದು ಇದರಿಂದ ಹೇಳಿದ್ದಾರೆ. ನಮಸ್ಕಾರ.